ಜಾಸ್ತಿನೇ ನಮ್ಮ ಅಣ್ಣನ ಕಾಲು ಎಳ್ದೆ, ಬಟ್ ನೆವರ್ ಮೈಂಡ್. ಇಲ್ಲಿ ಎಷ್ಟು ಶೆಕೆ ಅನ್ನಿಸ್ತಿದೆ ನನಗೆ ಅಂದರೆ, ಕಿರಣ್ ಅಂಕಲ್ ಕೈಲಿ ನಮ್ಮಮ್ಮ ಬೊಕೆ ಕೊಟ್ಟಿದ್ರು ನನಗೆ. ಐ ಎಂಟರ್ ದುಬೈ, ದಿಸ್ ಇಸ್ ವಾಟ್ ಐ ರಿಸೀವ್ಡ್ ಆ್ಯಂಡ್ ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ಇದು ಇಲ್ಲಿ ಫೇಮಸ್. ಸೊ ಗೈಸ್, ಇವತ್ತು ನಮ್ಮ ಅಪ್ಪ ಗ್ರೇವಿ ಮಾಡ್ತಾ ಇದ್ದಾರೆ, ರೆಡ್ ಕಲರ್ ಗ್ರೇವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಿನ್ನೆ ಶಾಪಿಂಗ್ ಹೋಗಿದ್ವಿ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಯಾವ ಜಾಗನೂ ನೋಡೋಕ್ಕಾಗಲಿಲ್ಲ. ಸೊ ಇವತ್ತು ಪ್ರಾಬಬ್ಲಿ ನೋಡ್ಬೋದು ಅಥವಾ ಇವತ್ತು ಶಾಪಿಂಗ್ ಹೋಗ್ಬೋದು. ಬಟ್ ನಾನು ಹೋಗೋಕ್ಕೆ ಮುಂಚೆ ನನಗೆ ಎಲ್ಲೆಲ್ಲಿ ಹೋಗ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಸೊ ಸದ್ಯಕ್ಕೆ ನಮ್ಮ ರೂಮಿಂದ ನೋಡಿ ಗೈಸ್, ಬುರ್ಜ್ ಖಲೀಫಾ ಕಾಣಿಸ್ತದೆ. ಸೊ ದರ್ ಇಸ್ ಬುರ್ಜ್ ಖಲೀಫಾ. ನಮ್ಮ ರೂಮಿಂದ ದಿಸ್ ಇಸ್ ದ ವ್ಯೂ. ದಿಸ್ ಇಸ್ ಮೀ. ಇವತ್ತು ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಎಲ್ಲೆಲ್ಲಿ ಹೋಗ್ತೀವಿ ನಿಮಗೂ ಕೂಡ ತೋರಿಸ್ತೀನಿ. ನೆನ್ನೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ನಮ್ಮ ಅಣ್ಣನ ಕಾಲು ಎಳ್ದೆ, ಬಟ್ ನೆವರ್ ಮೈಂಡ್, ಅವನೇನು ಅಂದ್ಕೊಳ್ಳಲ್ಲ, ಅದು ಜಸ್ಟ್ ಫಾರ್ ಫನ್ ಗೈಸ್, ಅಷ್ಟೇ ಗೈಸ್. ಸೊ ಇವಾಗ ಬನ್ನಿ ಗೈಸ್, ಟೈಮ್ ಆಗಿದೆ, ಹೋಗಬೇಕು, ರೆಡಿ ಆಗಿದ್ದೀನಿ. ನಾನು ಸ್ವಲ್ಪ ಒಬ್ಬಳೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದುಬೈನ. ಹಾಗಂದರೆ ಒಬ್ಬಳೇ ಸ್ವಲ್ಪ ಹೇಳ್ತೀನಿ ರೀ, ಒಂದು ನಿಮಿಷ. ಒಬ್ಬಳೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದುಬೈನ. ಅಂದರೆ ಒಬ್ಬಳೇ ಸ್ವಲ್ಪ ನಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ನೋಡೋಣ ಅಂತ. ನೋಡೋಣ ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಲಂಡನ್ ಥರ 5-5 ನಿಮಿಷಕ್ಕೂ ಎಲ್ಲ ಬಸ್ ಇಲ್ಲ. ಅಂದರೆ ಇವಾಗ 500 ಮೀಟರ್ಸ್ ಇಲ್ಲ 1 ಕಿಲೋಮೀಟರ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಲಂಡನಲ್ಲಿ. ಬಟ್ ದೆನ್ ಇಲ್ಲಿ ಸ್ವಲ್ಪ ದೂರದಲ್ಲಿದೆ. ಟ್ರಾನ್ಸ್ಪೋರ್ಟ್ ಎಲ್ಲ ಸ್ವಲ್ಪ ಕಂಪೇರ್ಡ್ ಟು ಲಂಡನ್ ಟ್ಯಾಕ್ಸಿ ಇಸ್ ಫೈನ್ ಐ ಫೀಲ್. ಇಲ್ಲಿ ಎಷ್ಟು ಶೆಕೆ ಅನ್ನಿಸ್ತಿದೆ ನನಗೆ ಅಂದರೆ, ದ ವೆದರ್ ಇಸ್ 23 or 24 ಡಿಗ್ರಿ. ಬಟ್ ದೆನ್ ನಾನು ಮೈನಸಲ್ಲಿ ಇದ್ದಿ ಅಭ್ಯಾಸ ಆಗಿರೋದ್ರಿಂದ ನನಗಿಲ್ಲಿ ನಾನು ಏನೇ ಹಾಕೊಂಡ್ರು ನಂಗೆ ಶೆಕೆ ಅನ್ನಿಸ್ತಿದೆ. ಬಟ್ ಒಂದು ರಿಲೀಫ್ ಏನಂತ ಅಂದರೆ, ಮನೆಯಿಂದ ಈಚೆ ಹೋಗಬೇಕು ಅಂದರೆ 2 ಪೀಸ್ ಹಾಕೊಂಡು ಹೋಗ್ಬೋದು, ಪ್ಯಾಂಟು ಶರ್ಟ್ ಆ ಥರ. ಇಲ್ಲಾಂದರೆ ಅಲ್ಲಿ ಲಂಡನಲ್ಲಿ 4 ಬಟ್ಟೆ ಹಾಕೋಬೇಕು, ಥರ್ಮಲ್ಸ್ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು, ಟಾಪ್ ಹಾಕೋಬೇಕು, ಅದ್ರ ಮೇಲೆ ಜಾಕೆಟ್ ಹಾಕೋಬೇಕು. ಅಷ್ಟು ಲೇಯರ್ ಹಾಕೊಳ್ಳೋಷ್ಟರಲ್ಲಿ ಸಾಕಾಗೋಗುತ್ತೆ. ಯಾರಿಗೆ ಬೇಕು ಈ ಜೀವನ, ಯಾಕೆ ಈಚೆ ಹೋಗಬೇಕು ಅಂತ ಅನಿಸುತ್ತೆ. ಬದನ್ ಇಲ್ಲಿ ಫ್ರೀಯಾಗಿ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಆದರೆ ತುಂಬ ಬಿಸಿಲು ಗೈಸ್, ಬಿಸಿಲು ತಡೆಯೋಕ್ಕಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಇಲ್ಲಿ 23, ಇವ್ರಿಗೆ ಚಳಿ ಅಂತೆ. ಬಂದಿದ ತಕ್ಷಣ ನಾನು ಫುಲ್ಲು ಶೆಕೆ ಆಗ್ತಿಲ್ಲ ನನ್ನ ಕೈಲಿ ಅಂತ ಅಂದೆ. ಸೊ ಬಂದಿದ ತಕ್ಷಣ ನನಗೆ ಕಿರಣ್ ಅಂಕಲ್ ಕೈಲಿ ನಮ್ಮಮ್ಮ ಬೊಕೆ ಕೊಟ್ಟಿದ್ರು ನನಗೆ. ಆ ಬೊಕೆ ಮೇಲೆ ಒಂದು ಲೆಟರ್ ಬರೆದಿದ್ರು ಗೈಸ್, ನಿಮಿಷ ಇರಿ. ಸೊ ಯಾ, ದಿಸ್ ಇಸ್ ದ ಥಿಂಗ್. ತೋರಿಸ್ತೀನಿ ರೀ ಗೈಸ್ ಇದ್ರೊಳಗಡೆ ಏನಿದೆ ಅಂತ. God. Hello Siri, surprise! Happy birthday to my lovely daughter and prettiest sister. Love you, your mom and brother. So ಇದು ನನಗೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಕೊಟ್ಟಿರೋಂಥ ಸರ್ಪ್ರೈಸ್. ಆ್ಯಕ್ಚುಲಿ ಇದ್ರ ಜೊತೆ ಚಾಕ್ಲೇಟ್ ಮತ್ತು ಬುಕೇಸ್ ಕೊಟ್ಟಿದ್ರು. ಆ್ಯಸ್ ಸೂನ್ ಆಸ್ ಐ ಎಂಟರ್ ದುಬೈ, ದಿಸ್ ಇಸ್ ವಾಟ್ ಐ ರಿಸೀವ್ಡ್ ಆ್ಯಂಡ್ ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ಡೈರೆಕ್ಟ್ ನಾನು ಹೋಟೆಲಿಗೆ ಬಂದು ಒಂದು ಸ್ವಲ್ಪ ಫ್ರೆಶ್ನಪ್ ಆಗಿ ಆಮೇಲೆ ಆಫೀಸ್ಗೆ ಹೋದೆ. ಅಲ್ಲೂ ಕೂಡ ನನಗೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ನನಗೆ ಬೊಕೆ ಕೊಟ್ಟು, ಚಾಕ್ಲೇಟ್ಸ್ ಕೊಟ್ಟು, ಬಿಲೇಟೆಡ್ ಬರ್ಡೇ ವಿಶಸ್ ಮಾಡಿ ನನಗೆ ಬೊಕೆ ಕೊಟ್ಟು, ಚಾಕ್ಲೇಟ್ ಕೊಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ನನ್ನ ಗ್ರೀಟ್ ಮಾಡಿದ್ರು. ಸೊ ದ್ಯಾಟ್ ವಾಸ್ ವೆರಿ ನೈಸ್ ಆಫ್ ದೆಮ್, ಥ್ಯಾಂಕ್ ಯು. ಸೊ ಇವಾಗ ಮತ್ತೆ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಫೀಸ್ ಇಲ್ಲೇ ಪಕ್ಕದಲ್ಲಿರೋದು ಗೈಸ್, ವಾಕಬಲ್ ಡಿಸ್ಟೆನ್ಸಲ್ಲಿ. ಸೊ ಇಲ್ಲಿಂದ ಒಬ್ಬಳೇ ಹೋಗೋಣ ಬನ್ನಿ. ಇವಾಗ ನಾವು ಮಾಲ್ಗುಡಿಗೆ ಬಂದಿದ್ದೀವಿ. ಅಂದರೆ ಇದು ಟಿಫನ್ನು ದೋಸೆ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ನನಗೆ ಅಲ್ಲಿದೆ. ಸೊ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಮ್ಮ ಅಣ್ಣ ಕರ್ಕೊಬಂದಿದ್ದಾನೆ ಕೊಡಿಸ್ತೀನಿ ಅಂತ. ನೋಡೋಣ ಎಷ್ಟು ಕೊಡಿಸ್ತೀಯ ಅಂತ. ಏನು ಕೊಡಿಸ್ತೀಯ? ಈ ಮರನ ಈ ಮರ ಕೊಡಿಸ್ಬಿಡ. ನಂಗೆ ಬರ್ತೀನಿ ಸ್ಟಾಪ್ ಚಪ್ಪಲಿ ಕೊಡಿಸ್ತಿದ್ದೆ ಇವತ್ತೇನು. ಸರಿ ಗೈಸ್, ನೋಡೋಣ ನಮ್ಮ ಅಣ್ಣ ಕೊಡಿಸ್ತಾನೆ ಇಲ್ವಾ ಈ ಬ್ಲಾಗಲ್ಲಿ ತೋರಿಸ್ತೀನಿ.
BADAM ಬರ್ದಿದ್ದೀನಿ ಗೈಸ್. ನೋಡಿ ನಮ್ಮ ಸಂದೇಶನ ಕೊಟ್ಟಿದ್ದು ಸ್ವಲ್ಪ ಐಡಿಯಾಸ್, ಒಂದು 3 ಹೇಳಿದ್ರು, ಇನ್ನು ಮಿಕ್ಕಿದೆಲ್ಲ ನಮ್ಮ ಅಪ್ಪ ಹೇಳಿದ್ರು, ನಾನು ಸ್ವಲ್ಪ ಬರೆದೆ. ಎಷ್ಟು ಹೇಳಿದ್ರಿ ಸಂದೇಶನ? 8 ಏನಿಲ್ಲ, ಹೇಳಿದ್ದೆ ಒಂದು 4, 8 ಅಂತೆ. ಇನ್ನು ಮಿಕ್ಕಿದೆಲ್ಲ ನಮ್ಮ ಅಪ್ಪ ಹೇಳಿದ್ದು ಗೈಸ್. ಎಲ್ಲ ಅಣ್ಣಂದು ತೆಗೀರಿ, ಆನಲ್ಲೇ ಇದೆ. ಸೊ ಗೈಸ್, ಇದು ಬೆಣ್ಣೆ ಮಸಾಲೆ, ಇದು ಇಲ್ಲಿ ಫೇಮಸ್. ಚೆನ್ನಾಗಿದೆ. ನೆನ್ನೆನೇ ಇಲ್ಲಿ ಬಂದಿರೋದು. ಅದೇ ನನಗಿಂತ ಇದಷ್ಟು ಚೆನ್ನಾಗಿದೆ. ಹೇಳೋದು ಇನ್ನೊಂದು ಹೇಳ್ರಿ, ನೀವಿಬ್ರು ತೊಗೊಳ್ರಿ. ಸಕ್ಕತ್ತಾಗಿದೆ. ಅವ್ರು ಏನು ಇಷ್ಟ ಎಷ್ಟು ಕೊಟ್ಟಿದ್ದಾರೆ? ಅದೆಲ್ಲ ಈಚೆ ಬಂದಿಲ್ಲ. 3 ಮಸಾಲೆ ಹೇಳ್ಬೋದು. 3 ಬಂದಿಲ್ಲ ಸರ್. ಬನ್ನಿ, 1 ನಿಮಿಷ ಬನ್ನಿ ಸರ್. ಕೇಳಿಸಲ್ವಾ? ಇದು ಬೆಣ್ಣೆ ಮಸಾಲೆ ಬೇಡ, ನಾಲ್ಕು ಮಸಾಲೆ ಖಾರ ಹಾಕಲ್ಲ. ಅದು ನೀನು ಬಂದು ಇಲ್ಲಿರೋದೇ ಬೇರೆ ಸರ್. ನೀವು ಇದೇನಿಲ್ಲ ಇಲ್ಲ ಇಲ್ಲಿ ನಾರ್ಮಲ್ ಬೆಣ್ಣೆ ಮಸಾಲೆ ಸಿಗುತ್ತೆ, ಇಲ್ಲ ನಾರ್ಮಲ್ ಮಸಾಲೆ ಆ ಥರದ್ದು. ಗೈಸ್, ಫಸ್ಟು ನಮ್ಮ ಅಣ್ಣ ಮಸಾಲೆ ದೋಸೆ ಬೇಡ ಅಂದರು. ಆಮೇಲೆ ಇದು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇವಾಗ ನೋಡಿ ಎಷ್ಟು ದೋಸೆ ತಿಂತಾರೆ ನಮ್ಮ ಅಣ್ಣ. ನೆನ್ನೆ ಆಲ್ರೆಡಿ ತಿಂದು ಹೊಟ್ಟೆ ಕೆಡ್ಸ್ಕೊಂಡವ್ರೆ, ಇವತ್ತು ಇನ್ನೊಂದ್ಸಲಿ ಕೆಡ್ಸ್ಕೊತಾರೆ. ಸೊ ಗೈಸ್, ಇವತ್ತು ನಮ್ಮ ಅಪ್ಪ ಗ್ರೇವಿ ಮಾಡ್ತಾ ಇದ್ದಾರೆ, ರೆಡ್ ಕಲರ್ ಗ್ರೇವಿ. ಸೊ ಆವಾಗಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬದ್ದೇನು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಏನೇನು ಹಾಕಿದ್ಯಾ ಅಪ್ಪ ಇದಕ್ಕೀಗ? ಇದಕ್ಕೆ ಚಕ್ಕೆ, ಲವಂಗ, ಫಸ್ಟ್ ಎಣ್ಣೆ ಒಂಚೂರು. ಓಕೆ. ಎಣ್ಣೆ ಕಾಯ್ದ ಮೇಲೆ ಚಕ್ಕೆ, ಲವಂಗ, 1 ಏಲಕ್ಕಿ, ಸ್ವಲ್ಪ ಜೀರಿಗೆ, ಓಕೆ, ಹಸಿರು ಮೆಣಸಿನ್ಕಾಯಿ 4. ಆಮೇಲೆ ಸ್ವಲ್ಪ ಎಷ್ಟು ಈರುಳ್ಳಿ? 1.5 ಈರುಳ್ಳಿ ಹಾಕಿದ್ದೀನಿ. ಓಕೆ, 1.5 ಈರುಳ್ಳಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಈ ಥರ ಗೋಲ್ಡಿಶ್ ಬ್ರೌನ್ ಆಗೋವರೆಗೂ. ಗೋಲ್ಡಿಶ್ ಬ್ರೌನ್ ಆಗಬಾರ್ದು ಈರುಳ್ಳಿ. ಕೆಲವೊಂದಕ್ಕೆ ಆ ಥರ, ಇದಕ್ಕೆ ಇಷ್ಟಿದ್ರೆ ಸಾಕು. ಈ ಥರ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಸರಿ ಸರಿ. ಸುವಾಸನೆ ಪಕ್ಕದ ರೂಮವರೆಗೂ ಬರ್ತಾ ಇದೆ. ನಮ್ಮ ಕೃಷ್ಣ ಕುಮಾರ್ ಮಾಡ್ತಾರೆ ಅಡುಗೆ, ಈಗಲೇ ಸುವಾಸನೆ ಪಕ್ಕದ ರೂಮವರೆಗೂ ಬರ್ತಾ ಇದೆ. ಇವ್ರು ನೋಡಿ ನಾರಾಯಣ ಅಂಕಲ್ ಅಂತ. ನಾಯಿಗೆ ನೀರು ಬರ್ತಾ ಇದೆ, ಕಾಯ್ತಾ ಇದ್ದೀನಿ. ವಾಸನೆ ಅಂತಾರದು, ಕಾಣ್ತಾ ಇರೋದು. ಅವರು ಹೋಗ್ಬಿಟ್ರು ಅಲ್ಲಿ, ಗೊಡ್ಡು ಅಂಕಲ್ ಅಂತ. ಸೊ ಇದು ರೆಡ್ ಕಲರ್ ತಿಕ್ ಬಿರಿಯಾನಿ ಮಾಡ್ತಿದ್ದಾರೆ ಇಲ್ಲಿ. ಸಾರಿ ರೆಡ್ ಕಲರ್ ತಿಕ್ ಗ್ರೇವಿ. ಸೊ ಇದೆಲ್ಲ ನಮ್ಮ ಅಪ್ಪಂದೇ ಓನ್ ರೆಸಿಪಿ, ಅವರೆಲ್ಲೂ ನೋಡ್ಕೊಂಡು ಮಾಡಲ್ಲ. ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ ನಮ್ಮಪ್ಪ, ಅದು ನಾನ್ ವೆಜ್ಜಲ್ಲಂತೂ. ನೆನೆ ನೋಡಿ ಗೈಸ್, ಇದು ಗ್ರೀನ್ ಗ್ರೇವಿ ಮಾಡಿದರು. ಈ ಟೇಸ್ಟ್ ತಿನ್ನೋಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಗೊತ್ತಾ ಗೈಸ್? ಲಂಡನ್ನಿಂದ ಓಡ್ ಬಂದೆ ಗೈಸ್. ಹೌದು, ಫುಲ್ ನಾಲ್ಗೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಅಂದರೆ ಅಲ್ಲೂ ಚೆನ್ನಾಗಿ ತಿಂತಿದ್ದೆ, ಬಟ್ ನಮ್ಮ ಅಪ್ಪಂದು ಕೈ ರುಚಿ. ಇದು ಆ್ಯಕ್ಚುಲಾಗಿ ಇಲ್ಲಿ ದುಬೈನಲ್ಲಿ ಬೆಳ್ಳುಳ್ಳಿ ಇಷ್ಟಪ್ಪ ಬರುತ್ತೆ. ಇದು ಸ್ವಲ್ಪ ಟೇಸ್ಟ್ ಕಡಿಮೆ, ಅದರಿಂದ ಜಾಸ್ತಿ ಆಗ್ತಾ ಇದ್ದೀನಿ. ನಮ್ಮ ಇಂಡಿಯಾದಲ್ಲಾದ್ರೂ ಇಷ್ಟು ಬೆಳ್ಳುಳ್ಳಿ ಬೇಕಿಲ್ಲ. ಓಕೆ. ನಮ್ಮ ಅಡುಗೆ ಎಲ್ಲ ರಾ ಅಡುಗೆಗಳು ಸ್ಟೈಲಾಗಿ ಫ್ಯಾನ್ಸಿ ಆ ಪಾತ್ರೆ ಮಿಕ್ಸಿಲೇ ತೊಳ್ಕೊಂಡೆ. ನಂತರ ನಮ್ಮ ಅಪ್ಪ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಥರ ಎಲ್ಲ ಅಲ್ಲ, ಅಲ್ಲಲ್ಲೇ ಇದು ಮಾಡಿ ಹಾಕೋದು. ಶುಂಠಿ ಪೇಸ್ಟ್ ಹಾಕೊಂಡಿದ್ದಾರೆ ಸ್ವಲ್ಪ. ನಾನೇ ರುಬ್ಬಿಟ್ಕೊಂಡಿದ್ದು 2 ಸ್ಪೂನ್ ಇದು ಹಾಕಿದ್ದೀನಿ. ಓಕೆ. ಇದನ್ನ ಸ್ವಲ್ಪ ಹೊತ್ತು ಎಷ್ಟೊತ್ತು ಈ ಥರ ಬಾಡಿಸ್ಕೋಬೇಕು? ಇನ್ನು ಎಷ್ಟು ಇದನ್ನು ಅಂದರೆ ತುಂಬ ಹೈಯಲ್ಲಿ ಇಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ನೀನು ಎಷ್ಟಿದು ಬಾಡಿಸ್ಕೊಡ್ತೀಯೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ. ಮತ್ತು ಈ ಎಣ್ಣೆಲಿ ಕರಿಯೋ ಉದ್ದೇಶ ಕೆಲವರು ಹೇಳ್ತಾರೆ ಹಸಿ ವಾಸನೆ ಹೋಗುತ್ತೆ ಅಂತ. ಹಸಿ ವಾಸನೆ ಹೋಗುತ್ತೆ ಅನ್ನೋದಕ್ಕಿಂತ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಲ್ಲ ಈ ಥರ ಹುರ್ಕೊಳ್ಳೋದ್ರಿಂದ. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಸೊ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದೆಲ್ಲ ಆಗುತ್ತೆ. ಡನ್ ಗೈಸ್.
ಸೊ ಸ್ವಲ್ಪ ಕರಿಬೇವು. ಕರಿಬೇವು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕು, ಕಹಿ ಬಂದ್ಬಿಡುತ್ತೆ. ಟೊಮೊಟೊ ಎಷ್ಟು ಟೊಮೆಟೊದು? ಒಂದು. ಓಕೆ. ಸೊ ಸ್ವಲ್ಪ ಪುದೀನ ಹಾಕೊಂಡಿದ್ದಾರೆ, ಸ್ವಲ್ಪ ಕೊತ್ತಂಬರಿ. ಸೊ ಇದನ್ನ ರುಬ್ಕೋಬೇಕಂತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹೀಟ್ ಮಾಡಿಕೊಂಡು ಆಮೇಲೆ ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ ಬನ್ನಿ. ಸ್ವಲ್ಪ ಅರಿಶಿನ. ಅರಿಶಿನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಅರಿಶಿನ ಹಾಕೊಂಡು ರುಬ್ಬೋದು. ಕೊರಿಯಂಡರ್. ಚಿಲ್ಲಿ ಪೌಡರ್. ಖಾರ ಎಷ್ಟು ಬೇಕು ಹಾಕೊಂಡು. ನಮ್ಮ ಮನೇಲಿ ಜಾಸ್ತಿ. ಇಲ್ಲಿ ಚಿಲ್ಲಿ ಪೌಡರ್ ಅಷ್ಟು ಖಾರ ಬರಲ್ಲ. ಆಮೇಲೆ ನೋಡ್ಕೊಂಡು ಹಾಕೊಳ್ತೀವಿ. ಗೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ. ಈ ಪೇಸ್ಟ್ನ ಒಂಚೂರು ಎತ್ತಿಟ್ಕೊಳ್ತೀವಿ. ಏನಕ್ಕೆ ಸ್ವಲ್ಪ ಎತ್ತಿಡ್ತಿದ್ದೀರಾ? ಆಮೇಲೆ ಹೇಳ್ತೀನಿ. ಓಕೆ. ಸ್ವಲ್ಪ ಏನಕ್ಕೆ ಎತ್ತಿಟ್ಕೊಂಡಿರುತ್ತೆ ಅವಾಗ ಅದನ್ನು ಆಮೇಲೆ ಅದರಲ್ಲಿ ಒಂಚೂರು ಫ್ರೈ ಮಾಡ್ತೀನಿ, ಹೇಳ್ತೀನಿ ಅವಾಗ. ಓಕೆ. ಈಗ ಕಾಯಿ ಹಾಕೋಬೇಕು. ಅದು ಕಾಯಿ ಹಾಕಿರೋ ತೆಗ್ದಿರಲ್ಲ. ಚಿಕನ್ ಆಗಿರೋದು ಮಟನ್ ಮಾಡಿದಾಗ ಈ ಮಸಾಲೆ ಜೊತೆ ಕಾಯಿನೇ ಸಪ್ರೇಟ್ ರುಬ್ಬಬೇಕು. ಓಕೆ. ಯಾಕಂದರೆ ಮಟನ್ ಬೇಯೋದು ಲೇಟು, ಚಿಕನ್ ಬೆಂದೋಗುತ್ತೆ ಬೇಗ. ಸೊ ಹಂಗಾಗಿ ಕಾಯಿ ಈಗಲೇ ಹಾಕೊಂಡು ಸೊ ಇವಾಗ ಮಾಡ್ತಾ ಇರೋದು ಚಿಕನ್ನು. ಸೊ ಇಲ್ಲಿ 1.5 kg ಅಲ್ಲ. ಸೊ ಸ್ವಲ್ಪ ಕಡಲೆ ಹಾಕೋತಿದ್ದಾರೆ. ಹೆಚ್ಚಿಗೆ ಬೇಡ, ಸ್ವಲ್ಪ ಗಟ್ಟಿ ಬರ್ತಿದೆ. ಸೊ ಇವಾಗ ಇದನ್ನು ರುಬ್ಕೋಬೇಕಲ್ವಾ? ಮತ್ತೆ ಗಸಗಸೆ ಹಾಕ್ಬೇಕು. ಇಲ್ಲ ಊರಲ್ಲಿ ಗಸಗಸೆ ಬ್ಯಾನ್ ಇದೆ. ಓಕೆ. ಸೊ ಅದಕ್ಕೆ ಕಡಲೆ ಹಾಕ್ತೀವಿ. ಗಸಗಸೆ ಬದಲಲ್ಲ, ಕಡಲೆ ಗಸಗಸೆ ಎರಡು ಹಾಕ್ಬೇಕು. ದುಬೈನಲ್ಲಿ ಗಸಗಸೆ ಬ್ಯಾನ್. ಗಸಗಸೆ ದುಬೈನಲ್ಲಿ ಯೂಸ್ ಮಾಡಂಗಿಲ್ಲ. ಓಕೆ ಫೈನ್ ಡನ್. ಈ ಥರ ಇಷ್ಟು ನೈಸ್ ಪೇಸ್ಟ್ ಆಗಬೇಕು. ಆಯ್ತಾ? ಆಲ್ಮೋಸ್ಟ್ ಒಂದು 1.5 ನಿಮಿಷ 2 ನಿಮಿಷ ರುಬ್ಬಿದೆಯಲ್ಲ? ಇನ್ನೂ ಒಂದು 30 ಸೆಕೆಂಡ್ 1 ನಿಮಿಷ ಲೇಟರ್ ಪರವಾಗಿಲ್ಲ. ಈ ಥರ ಬರಬೇಕು ಪೇಸ್ಟು. ಕೆಲವರು ಹಾಗಾಗಿ ಕೊರ ಪೇಸ್ಟ್ ಅಂತ ತರಿ ಥರ ಮಾಡ್ತಾರೆ. ಆ ಥರ ಮಾಡಿದ್ರೆ ಸಾಂಬಾರೆಲ್ಲ ಒಂಥರ ನೀರಿನ ಥರ ಹೋಗುತ್ತೆ. ಓಕೆ. ಈ ಥರ ಇದ್ದರೆ ಈ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ. ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಕಾಯಿ ಮಧ್ಯದಲ್ಲಿ ಬಂದರೆ ಸಾರು ಕಾಯಿ ಸಪ್ರೇಟ್ ಬಿಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಇಷ್ಟು ನೈಸ್ ಪೇಸ್ಟ್ ಆಗುತ್ತೆ. ಓಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇವಾಗ ಈರುಳ್ಳಿ ಹಾಕ್ಕೊತಿದ್ದಾರೆ. ಎಷ್ಟು ಈರುಳ್ಳಿ ಪಪ್ಪ? ಅರ್ಧ ಈರುಳ್ಳಿ. ಸ್ವಲ್ಪ ಕರಿಬೇವು. ಒಂದು ಸ್ವಲ್ಪ ಪೇಸ್ಟ್ ಹೆಚ್ಚಿಗೆ, ಯಾಕಂದರೆ ಚಿಕನ್ ಹೋಗಿ ಫ್ಲೇವರ್ ಬರುತ್ತೆ. ಸೊ ಇದು ಕಾಯಿ ಹಾಕೊಂಡಿಲ್ದಿರ ಪೇಸ್ಟು. ಯಾವುದು ಹಾಕಿಲ್ಲ ಇಷ್ಟ. ಅವಾಗಲೇ ಒಂದು ಸ್ವಲ್ಪ ಹಾಕಿದೆ, ಇಷ್ಟು ಸ್ವಲ್ಪ. ಎಲ್ಲ ಕಣ್ಣಾಳಿತಲ್ಲೇ ಹಾಕ್ತಾರೆ ಗೈಸ್ ನಾವಪ್ಪ. ಅಷ್ಟು ಬಿಟ್ಟು ಒಳ್ಳೆಯದು. ದುಬೈ ಸಾಲ್ಟ್ ಗೈಸ್, ಅದು ಕಣ್ಣಳಿತೇನೆ. ಆದರೆ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ನಾನು ಮಾಡುವಾಗಲೇ ಏನು ಮಾಡ್ತೀನಿ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಂಡ್ಬಿಡ್ತೀನಿ. ಉಪ್ಪು ಇವಾಗಲೇ ಜಾಸ್ತಿ ಹಾಕೊಂಡ್ರೆ ಚಿಕನ್ಗೆಲ್ಲ ಉಪ್ಪು ಹಿಡ್ಕೊಳುತ್ತೆ. ಗ್ರೇವಿ ಮಾಡುವಾಗ ಮಾತ್ರ ಹಂಗೆ ಹಾಕೋಬೇಕು. ಫ್ರೈ ಮಾಡುವಾಗ ಹಾಕಿದ್ರೆ ಉಪ್ಪು ಹಾಕ್ಬಿಡುತ್ತೆ. ಆಮೇಲೆ ಗ್ರೇವಿ ಮತ್ತೆ ನೀರು ಹಾಕ್ತೀವಲ್ಲ, ಆಮೇಲೆ ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀವಿ. ಮತ್ತು ಇವೇನು ಅಂದರೆ ಇದರಲ್ಲಿ ನೀರು ಬಿಡುತ್ತೆ. ಈಗ ನೀರು ಬಿಡ್ತೀವಲ್ಲ, ಇದು ಪೂರ್ತಿ ನೀರು ಡ್ರೈ ಆಗಬೇಕು. ನೀರು ಸುಮಾರು ಜನ ಏನು ಮಾಡ್ತಾರೆ, ಈ ನೀರು ಬಿಡ್ತಿದ್ದಂಗೆ ಇದ್ರ ಮೇಲೆ ಮಸಾಲೆ ಹಾಕ್ಬಿಡ್ತಾರೆ. ಅವಾಗ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ನೀರು ಹೋಗ್ಬೇಕು, ನೀರು ಹೋಗ್ಬೇಕು, ಡ್ರೈ ಆಗಬೇಕದು. ಸೊ ಅದಾದಮೇಲೆ ಪೇಸ್ಟ್ ಹಾಕೋಬೇಕಾ? ರೆಡ್ ಕಲರ್ ಪೇಸ್ಟ್ ಅಲ್ಲಿವರೆಗೂ ಕಾಯಬೇಕು. ಓಕೆ. ತಾಳ್ಮೆಯಿಂದ ಅಡುಗೆ ಮಾಡಿದ್ರೆ ಅಡುಗೆ ಸೂಪರಾಗಿ ಬರುತ್ತೆ. ಖುಷಿಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ನಾನು ಸ್ವಲ್ಪ ಗಾಬರಿಯಲ್ಲಿ ಮಾಡಿಬಿಡ್ತೀನಿ. ಅರ್ಜೆಂಟಲ್ಲಿ ಮಾಡೋರು ಅಡುಗೆ ಹಾಳಾಗುತ್ತೆ. ಎಷ್ಟೋ ಜನ ನಾನು 5 ನಿಮಿಷಕ್ಕೆ ಮಾಡ್ಬಿಡ್ತೀನಿ, 10 ನಿಮಿಷಕ್ಕೆ ಮಾಡ್ತೀನಿ ಅಂತ.
ಇದಕ್ಕೆಲ್ಲ ಅದಕ್ಕೆ ನೀನು ಬೇರೆದೆಲ್ಲ 5 ನಿಮಿಷದಲ್ಲಿ ಪೇಸ್ಟ್ ರೆಡಿ ಮಾಡ್ಕೋಬೋದು, ಎಲ್ಲ ಮಾಡ್ಬೋದು. ಈ ನೀರು ಇದೆಲ್ಲ ಅದು ತಂತಾನೆ ಇದಾಗಬೇಕು, ಡ್ರೈ ಆಗಬೇಕು. ಏನು ಗೊತ್ತಾ, ನಮ್ಮಪ್ಪ ಕ್ಯಾಮ್ರಾ ಶೈ ಅಂತ ಅಲ್ಲ, ಬಟ್ ದೆನ್ ಅವ್ರು ಯೂಶ್ವಲಾಗಿ ಕ್ಯಾಮ್ರಾ ಮುಂದೆ ಬರೋಕ್ಕಷ್ಟು ಇಷ್ಟಪಡಲ್ಲ. ಸೊ ಆದರೆ ನಾನು ಪ್ಲೀಸ್ ಪಪ್ಪ ನಾನು ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ ನೀವು ಅಡುಗೆ ಮಾಡೋದನ್ನು ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡ್ತೀನಿ, ನೀನು ಏನಾದ್ರು ಮಾಡ್ಕೊ ಅಂತ ಅಂದರು. ತುಂಬ ಬಲವಂತ ಮಾಡಿದೆ ಅಂತ ಅವರು ಸರಿ ಆಯಿತು ಅಂದ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡ್ತಾಯಿದ್ರು. ಬಟ್ ದೆನ್ ಇನ್ನು ಗೊತ್ತಾ ಗೈಸ್, ನಮ್ಮಪ್ಪ ಮಾಡೋ ಅಡುಗೆ ಐತೆಲ್ಲ, ನಾನು ಇದನ್ನು ಎಷ್ಟಲ್ಲಿ ಹೇಳಿದ್ರು, ಅದಕ್ಕೆ ನಾನು ಎಷ್ಟಲ್ಲಿ ಹೇಳಿದ್ರು ನನಗೆ ಸಮಾಧಾನನೇ ಆಗಲ್ಲ ಗೈಸ್. ಯಾಕೆಂದರೆ ಅಷ್ಟು ಸಖತ್ತಾಗಿ ಮಾಡ್ತಾರೆ ಗೈಸ್ ನಮ್ಮ ಅಪ್ಪ ಅಡುಗೆನ. ಅದು ನಾನ್ ವೆಜ್ ಅಂತ ಬಂದರೆ ದ ಬೆಸ್ಟ್, ಲೈಕ್ ಲಿಟ್ರಲಿ ದ ಬೆಸ್ಟ್. ನನಗೆ ಇವಾಗ ಕೆಲವೊಬ್ರಿಗೆ ಫೇವ್ರೆಟ್ ಪ್ಲೇಸ್ ಇರುತ್ತೆ ಗೊತ್ತಾ, ಅಲ್ಲೋಗಿ ನಾನ್ ವೆಜ್ ತಿನ್ಬೇಕು, ಇಲ್ಲೋಗಿ ನಾನ್ ವೆಜ್ ತಿನ್ನಬೇಕು ಅಂತ. ನನಗೂ ಇದೆ, ಇಲ್ಲ ಅಂತ ಅಲ್ಲ. ಬಟ್ ದೆನ್ ಮೈ ನಂಬರ್ 1 ಆಪ್ಷನ್ ಲೈಕ್ ಎವ್ರಿ ಟೈಮ್ ಅಂದರೆ ಇಟ್ ಈಸ್ ಆಲ್ವೇಸ್ ಮೈ ಡ್ಯಾಡ್ಸ್ ಫುಡ್ ಆ್ಯಂಡ್ ಮೈ ಡ್ಯಾಡ್ಸ್ ರೆಸಿಪಿ. ನಾನು ಕಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಅ ಗುಡ್ ಶೆಫ್, ಬಟ್ ದೆನ್ ಅವರಷ್ಟು ಚೆನ್ನಾಗಿ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವರಿಂದ ಏನೋ ಅಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ಇವಾಗ ಗ್ರೇವಿ ಮಾಡ್ತಾಯಿದ್ದಾರೆ. ಬಂದಾಗಿಂದ ಆಲ್ಮೋಸ್ಟ್ ಫುಲ್, ನಾನು ಬೇರೆ ಇನ್ನೆಲ್ಲೂ ಹೋಗಿಲ್ಲ ಗೈಸ್ ತಿನ್ನೋಕ್ಕೆ, ಅಲ್ಲಿ ಇಲ್ಲಿ ಹೊರ್ಗಡೆ ಅಂತ. 2 ಸಲ ತಿಂಡಿಗೆ ಮಾತ್ರ ಹೋದ್ವಿ, MTRಗೆ ಅಂತ ಹೋದ್ವಿ, ಮತ್ತು ಇವತ್ತು ಮಾಲ್ಗುಡಿಗೆ ಅಂತ ಹೋದ್ವಿ. ಅದನ್ನು ಬಿಟ್ಟು ನಾನ್ ವೆಜ್ಗೆ ಅಂತ ನಾವು ಎಲ್ಲೂ ಹೋಗಲ್ಲ ಹೊರ್ಗಡೆ ಹೋದರೆ. ಯಾಕೆಂದರೆ ನಮ್ಮ ಅಪ್ಪನೇ ಅಷ್ಟು ರುಚಿಯಾಗಿ ಮಾಡ್ಬೇಕಾರೆ ನಾನು ಏನಕ್ಕೆ ಬೇರೆ ಕಡೆ ಹೋಗಿ ತಿನ್ನಲಿ. ಸೊ ಬಂದಿದ್ದ ದಿನದಿಂದ ಇವತ್ತವರೆಗೂ ಬಿರಿಯಾನಿ ಮಾಡಿದರು, ಮಟನ್ ಬಿರಿಯಾನಿ ಮಾಡಿದರು, ಬಿಕಾಸ್ ದಟ್ ಈಸ್ ಲೈಕ್ ನನ್ನ ಫೇವ್ರೇಟ್ ಅದು. ಮಟನ್ ಬಿರಿಯಾನಿ ಮಾಡಿದರು, ಆಮೇಲೆ ಚಿಕನ್ ಗ್ರೇವಿ, ಚಿಕನ್ ಕರ್ರಿ, ಆಮೇಲೆ ಏನೋ ಮಾಡಿದರು ಗೈಸ್ ಅವ್ರ ಸ್ಟೈಲಲ್ಲಿ. ಅವ್ರು ಒಂದ್ಸಲಿ ನಾನ್ ವೆಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ರೆಸಿಪಿ ಮಾಡಲ್ಲ, ಅದ್ರ ಜೊತೆ ಒಂದು 3-4 ರೆಸಿಪಿ ಮಾಡ್ತಾರೆ ಒಂದೇ ಸಲ. ಸೊ ಗ್ರೇವಿ ಮಾಡ್ತಾಯಿದ್ದಾರೆ, ರೆಡ್ ಚಿಕನ್ ಗ್ರೇವಿ. ಜೊತೆಗೆ ನೆನ್ನೆ ಮಾಡಿದ್ದಂಥ ಗ್ರೀನ್ ಗ್ರೇವಿ ಕೂಡ ಇನ್ನೂ ಹಾಗೆ ಇತ್ತು. ಚಿಕನ್ ಮತ್ತು ಗ್ರೀನ್ ಚಿಕನ್ ಜೊತೆಗೆ ಇನ್ನೊಂದೇನೋ ಫ್ರೈ ಮಾಡ್ತಾಯಿದ್ದಾರೆ ಅಷ್ಟೇ ಗೈಸ್. ಹೋಗ್ಬೇಕು ಇವಾಗ ಒಳಗಡೆ. ಆ್ಯಕ್ಚುಲಿ ಏನು ಗೊತ್ತಾ ನೋಡಿ, ನಮ್ಮ ಬಾಲ್ಕನಿಯಿಂದ ಬೆಳಗ್ಗೆ ನಾನು ನಿಮಗೆ ವ್ಯೂ ತೋರಿಸ್ದೆ, ಯಾವುದು ಬುರ್ಜ್ ಖಲೀಫಾದು. ಇವಾಗ ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಸಕ್ಕತ್ತಾಗಿದೆ. ನಾಳೆ ನಾನು ಹೋಗ್ತೀನಿ ಗೈಸ್, ನಾನು ಹೋಗ್ತೀನಿ. ಅದು ಹತ್ರ ಹೋಗಿ ಕೂಡ ನಾನು ವಿಡಿಯೋ ಮಾಡ್ತೀನಿ. ನಾನು ಆ್ಯಕ್ಚುಲಿ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ದುಬೈಗೆ ವಿಸಿಟ್ ಮಾಡಿರೋದು. ನಾನು ಫಸ್ಟ್ ಟೈಮ್ ಬಂದಾಗಲೇ ತುಂಬ ಜಾಗಗಳು ನೋಡಿದ್ದೆ. ಸೊ ಇವಾಗ ಇವರು ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿರೋ ಕಾರಣದಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಹೋದರೆ ಒಬ್ಬಳೇ ಹೋಗಬೇಕು, ಎಲ್ಲರೂ ಬ್ಯುಸಿ ಇರ್ತಾರೆ, ಇಲ್ಲಿ ನಾನು ಒಬ್ಬಳೇ ಇರ್ತೀನಲ್ಲ. ಸೊ ನನಗೆ ಅಷ್ಟು ಜಾಗಗಳು ಗೊತ್ತಿಲ್ಲ, ಇಲ್ಲಿ ಹೇಗೆ ಹೋಗಬೇಕು, ಹೇಗೆ ಟ್ರಾವೆಲ್ ಮಾಡಬೇಕು ಅಂತೆಲ್ಲ. ಸೊ ನಾನು ಒಬ್ಬಳೇ ಹೋಗೋಕ್ಕೂ ಬಿಡಲ್ಲ ಇಲ್ಲಿ. ಅದಕ್ಕೆ ಇವ್ರಿಗೆ ಅಂತ ಕಾಯ್ತಾಯಿದ್ದೆ. ನಾಳೆ ನಮ್ಮಪ್ಪ ಹೊರಡ್ತಾರೆ. ಸೊ ನಾಳೆಯಿಂದ ನಾನು, ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ನೋಡೋಣ ಎಷ್ಟೆಷ್ಟು ಜಾಗ ತೋರಿಸ್ತಾರೆ ನಮ್ಮಣ್ಣ ಅತ್ತಿಗೆ ನನಗೆ ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನು 2 ದಿನ ಇರ್ತೀನಿ. ಸೊ ಎಷ್ಟು ಜಾಗ ತೋರಿಸ್ತೀರ, ಏನು ಎತ್ತ ಅಂತ ನಾನು ನೋಡ್ತೀನಿ ಅಂತ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್. ನೀರಿದ್ದೆಲ್ಲ ಡ್ರೈ ಆಯಿತು ಎಲ್ಲ ಖಾಲಿ. ಸೊ ಇವಾಗ ಪೇಸ್ಟ್ ಹಾಕ್ಕೋಬೇಕು. ಈಗ ಪೇಸ್ಟ್ ಇನ್ನೂ ಸ್ವಲ್ಪ ಇದೆ, ಅದು ಹೋಗಲಿ, ಆಗೋದು ಡ್ರೈ ಆಗೋದು. ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾ? ಅದಾದರೆ ಅಷ್ಟೇ. ಇನ್ನೂ ಕೆಲಸ ಇದೆ, ಆಯಿತು, ಆಲ್ಮೋಸ್ಟ್ ಆದಂಗೆ. ಪ್ರಿಪರೇಷನ್ ಲೇಟ್ ಆಗುತ್ತೆ, ಇನ್ನು ಮುಂದೆ ಎಲ್ಲ ತೆಗೆಯೋದೆಲ್ಲ ಸುಲಭ. ಗೈಸ್ ಇವಾಗ ಸಂದೇಶ್ ಅಣ್ಣ ನಮ್ಮ ಅಪ್ಪ ಮಾಡಿರೋ ರಸಮ್ ಕುಡಿತಿದ್ದಾರೆ. ಈಗ ಇಲ್ಲೇ 10 ಗಂಟೆ ಆಗೋದು, ಇನ್ನೇನು ಊಟ ಹೇಳು, ಕರೆಕ್ಟಾಗಿ ಹೇಳಬೇಕು. 9 ಗಂಟೆ 11 ಗಂಟೆಲಿ ಊಟಕ್ಕೆ ಹೋಗ್ತೀರಾ? ಹೆಂಗಿದೆ? ಓ ನಿಂಗೆ ಆ ಟೇಸ್ಟಿಗೆ ಮಾತು ಬರ್ತಿಲ್ವಾ? ಗೈಸ್ ರಸಮ್ ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ದೆನ್ ನಾನು ಸ್ವಲ್ಪ ಗ್ರಾಸರಿ ತರಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ ಅಷ್ಟೇ ಗೈಸ್. The next day. ನಮ್ಮಣ್ಣ ಒಬ್ಬನೇ ದೋಸೆ ಹಾಕೊಂಡು ತಿಂತಿದ್ದಾನೆ.
ಹೇಳು ಸಂದೇಶಣ, ಹೇಳು ಏನಾರು ಹೇಳು. ಎಲ್ಲರಿಗೂ ಮಾಡ್ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ದು. ಎಲ್ಲಾರ್ಗು ಮಾಡ್ಕೊಡ್. ಅಲ್ಲ ನಮ್ಮನೆ ತಿನ್ನೆ ಬಂದ ತಿಂದಾಗೈತೆ, ಈಗ ನಮ್ಗೆ ಹಾಕ್ತೀನಿ ಅಂತ ಸುಳ್ಳು ಭರವಸೆ ಕೊಡ್ತಾರೆ. ಇದು ನಮ್ ಗೊಡ್ಡು ಅಂಕಲ್. ಎಲ್ಲಾರು ಹಾಕ್ತೀನಿ ಅಂತ ಹಿಂಗೆ ಹೇಳ್ತೇನೆ. ನನಗೆ ಇನ್ನೂ ಒಂದು ಹಾಕಿಲ್ಲ, ಒಂದು ಹಾಕಿದ್ಮೇಲೆ ಹಾಕ್ದೆ. ಓಕೆ ಗೈಸ್, ಇವತ್ತು ನಮ್ಮ ಸಂದೇಶಣ ಹೋಗ್ತಾ ಇದ್ದಾನೆ. ಬೇಯಿಸ್ಲಾ? ಬೇಯ್ತು ಚೆನ್ನಾಗಿ. ಇವತ್ತು ನಮ್ಮ ಸಂದೇಶಣ ವಾಪಸ್ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಸಕ್ಸಸ್ಫುಲಿ ನನಗೇನು ಜಾಗ ಕೂಡ ತೋರಿಸ್ಲಿಲ್ಲ. ಫಿಕ್ಸ್ ಮಾಡಿ ನಾಳೆಯಿಂದ ನಾನು ಸುತ್ತೀನಿ. ನನಗೆ ನಮ್ಮ ಕಾರ್ತಿ ಮಾಮ ಕರ್ಕೊಂಡು ಹೋಗ್ತಾರೆ ಬಿಡಿ. ಬಾಯ್. ನಮ್ಮ ಸಂದೇಶಣ ದುಬೈಗೆ ಬಂದು ಇಷ್ಟು ದಿನ ಆದರೂ ಇವತ್ತು ಒಂದೇ ದಿನ ಇಷ್ಟು ಕೆಲಸ ಮಾಡ್ತಾ ಇರೋದು. ಯಾಕೆಂದರೆ ಹೋಗ್ತಾ ಇದ್ದಾರಲ್ಲ ವಾಪಸ್, ಅದಕ್ಕೆ. ಏನು ಕೆಲಸ? ಯೂಸ್ಫುಲ್ ಕೆಲಸ ಇದೊಂದೇ ಮಾಡಿರೋದು ಗೈಸ್. ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಯೂಸ್ಫುಲ್ ಕೆಲಸ. ಸೊ ಇವರು ಬಂದು ಮುಖೇಶ್ ಬೈ ಅಂತ. ಹಾಯ್ ಬೋಲು. ಬಾಯ್ ಹೇಳು. ಸರಿ, ಏನು ಮಾತಾಡ್ತಿಲ್ಲ ನೀನಂತೂ. ನಮ್ಮ ಅಣ್ಣಂಗೆ ಫುಲ್ ಶೈ ಆಗಿಬಿಟ್ಟಿದೆ ಗೈಸ್. ಬಾಯ್ ಹೇಳಾಯ್ತು, ಹೋಗ್ಲಿ. ನೆಕ್ಸ್ಟ್ ಇದು ಯಾವುದೇ